ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ನೀವು ಆ ವ್ಯಕ್ತಿಯನ್ನು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಯಾರಾದರೂ ಸರಿಯೇ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ನೀವು ಆ ವ್ಯಕ್ತಿಯನ್ನು ನಂಬಬಹುದೇ ಅನ್ನೋದೇ ಇವತ್ತಿನ ರೀಡಿಂಗ್. ಆ ವ್ಯಕ್ತಿ ಯಾರಾದರೂ ಓಕೆ, ಹಸ್ಬೆಂಡ್, ವೈಫ್, ಅತ್ತೆ, ಮಾವ, ಗಂಡ, ಹೆಂಡತಿ, ರಿಲೇಟಿವ್ಸ್, ಫ್ರೆಂಡ್ಸ್, ಯಾರಾದರೂ ಸರಿನೇ ಆ ಒಬ್ಬ ವ್ಯಕ್ತಿಯ ವಿಚಾರ, ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿನ ನೀವು ನಂಬಬಹುದಾ ಅನ್ನೋದು ಇವತ್ತಿನ ರೀಡಿಂಗ್. ಒಂದೇ ವ್ಯಕ್ತಿಯ ಹೆಸರನ್ನ ಇಟ್ಕೊಳ್ಬೇಕಾಗತ್ತೆ, ಮತ್ತು 3-4 ಜನದ ಹೆಸರು ಇಟ್ಕೊಂಡು ಕನ್ಫ್ಯೂಷನ್ ಆಗಿಬಿಡಿ. ದಯವಿಟ್ಟು ಒಂದು ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಇಲ್ಲಿ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಳ್ತಾ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಯಾವ ವ್ಯಕ್ತಿ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಆ ವ್ಯಕ್ತಿಯ ವಿಚಾರನ, ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಓಕೆ, ಆ ವ್ಯಕ್ತಿ ಒಂದಷ್ಟು ಹಣದ ವ್ಯಾಮೋಹ ಇರುವಂಥ ವ್ಯಕ್ತಿ ಅಂತ ತೋರಿಸ್ತಾ ಇದೆ. ಸೊ ಅವರು ನಿಮ್ಮ ಒಟ್ಟಿಗೆ ತುಂಬ ಚೆನ್ನಾಗಿದ್ದಂತೆ ನಾಟಕೀಯವಾಗಿ ನಾಟಕವನ್ನು ಆಡ್ತಾರೆ. ನೀವು ಅವರ ಮಾತನ್ನು ಕೇಳೋದು, ಈ ರೀತಿ ಎಲ್ಲ ಮಾಡೋದು ಹೋದರೆ ಇವರಿಂದ ನೀವು ಬಹಳಷ್ಟು ನೋವನ್ನು ಅನುಭವಿಸ್ಬೇಕಾಗತ್ತೆ. ಬಟ್ ಅವರು ವ್ಯಕ್ತಿ ಹೆಂಗೆ ಅಂತ ಹೇಳಿದ್ರೆ, ಮುಖದ ಮುಂದೆ, ನಿಮ್ಮ ಮುಂದೆ ಏನಿದೆ ಒಂದಷ್ಟು ಪ್ರೀತಿಯಿಂದ ಮಾತಾಡೋದಾಗಿರ್ಬೋದು, ಒಂದು ಒಳ್ಳೆ ನಿಮ್ಮೊಟ್ಟಿಗೆ ಎಮೋಷ್ನಲ್ ಬೆಳೆಸ್ಕೊಳ್ಳೋದಾಗಿರ್ಬೋದು, ಏನೋ ನಿಮಗೆ ಒಂದು ಒಳ್ಳೆಯ ಬುದ್ಧಿವಾದ ಹೇಳೋ ರೀತಿ, ಪ್ರೀತಿಯಿಂದ ನೋಡ್ಕೊಳ್ಳೋ ರೀತಿ, ಈ ರೀತಿ ಎಲ್ಲ ಮಾಡ್ಬೋದು. ಬಟ್ ಆದರೆ ಅವ್ರ ಮನಸ್ಸಿನಲ್ಲಿ ಬರೀ ನಿಮ್ಮ ಬಗ್ಗೆ ವಿಷಾನೇ ತುಂಬಿದೆ ಅಂತಲೇ ಹೇಳುತ್ತೆ. ಈ ರೀಡಿಂಗ್ ಯಾರಾದರೂ ನೋಡ್ತಾ ಇರಿ, ಒಂದಷ್ಟು ಮಾತುಗಳಲ್ಲೂ ಅಷ್ಟೇ ನಿಮಗೆ ಹರ್ಟ್ ಆಗೋ ರೀತಿಯೇ ಕೆಲವೊಂದು ಸಲ ಮಾತಾಡ್ತಾ ಇರ್ತಾರೆ, ಅದು ನಿಮಗೆ ಅರ್ಥವಾಗೋದಿಲ್ಲ. ಈ ವ್ಯಕ್ತಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಹಣಕ್ಕಾಗಿ ಅಂತಲೇ ತೋರಿಸುತ್ತೆ. ಹಾಗೆ ಒಂದಷ್ಟು ಅಹಂ, ಈಗೋ ಇರುವಂಥ ವ್ಯಕ್ತಿ ಅನ್ನೋದು ತೋರಿಸುತ್ತೆ. ಬಟ್ ಇವ್ರನ್ನ ಹೇಗೂ ನಂಬೋದಕ್ಕೆ ಬರಲ್ಲ. ಎಲ್ಲ ಕಡೆ ಸ್ವಾರ್ಡ್ಸ್ ಆಗಿರೋದ್ರಿಂದ ಪ್ರೀತಿ ಕೊಟ್ಟಂತೆ ಆ್ಯಕ್ಟ್ ಮಾಡುವಂಥ ವ್ಯಕ್ತಿ, ಅಥವಾ ನಿಮ್ಮ ಬಗ್ಗೆ ಕೇರ್ ಮಾಡುವಂತೆ, ಅಥವಾ ನಿಮ್ಮ ಬಗ್ಗೆ ಜವಾಬ್ದಾರಿ ಇರೋ ರೀತಿ ಅವರು ಆ್ಯಕ್ಟ್ ಮಾಡೋ ರೀತಿ ಕಾಣಿಸ್ತಾರೆ. ಬಟ್ ಆದರೆ ಇಲ್ಲಿ ಔಟ್ಕಮ್ ಬಂದಿರೋದು 10 ಆಫ್ ಸ್ವಾರ್ಡ್ಸ್ ಆಗಿರೋದ್ರಿಂದ ಒಂದಷ್ಟು ನೀವು ತುಂಬಾ ಶಾರ್ಪಾಗಿರಬೇಕು ಈ ವ್ಯಕ್ತಿ ವಿಚಾರವಾಗಿರಲಿ. ಒಂದಷ್ಟು ಡಿಸ್ಟೆನ್ಸಲ್ಲೇ ನೀವು ಮೇಂಟೈನ್ ಮಾಡೋದು ಉತ್ತಮ. ಸೊ ಈ ವ್ಯಕ್ತಿತ್ವನೇ ಹೀಗಿದೆ ಅಂತ ಹೇಳ್ಬೋದು. ಈಗ ನೀವೇನಾದರೂ ಒಂದು ವಿಚಾರಕ್ಕೆ ನಾನು ಬಹಳಷ್ಟು ನಂಬಿಬಿಟ್ಟಿದ್ದೀನಿ, ನಾನು ಯಾವ ರೀತಿ ಇವರ ಜೊತೆಗೆ ಇರೋದು, ಯಾವ ರೀತಿ ಇವ್ರ ಜೊತೆಗೆ ಮುಂದುವರಿಯೋದು, ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋದಕ್ಕೆ ಹೋದರೆ, ನೀವು ಕೂಡ ಅವ್ರ ಜೊತೆಗೆ ಅವ್ರು ಹೇಗೆ ವಿಶ್ವಾಸದಿಂದ ಮಾತಾಡಿಕೊಂಡು ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ನೀವು ಕೂಡ ಇರಬೇಕಾಗತ್ತೆ. ಇಲ್ಲಿ ನೀವು ನಿಮಗೆ ಒಂದಷ್ಟು ಅವರಿಂದ ಆಗಿರ್ಬೋದು ಅಥವಾ ನಿಮ್ಮಿಂದ ಅವರಿಗೆ ಆಗಿರಬಹುದು ಕೆಲಸಗಳಲ್ಲಿ ಒಂದಷ್ಟು ಉಪಯೋಗ ಇದೆ. ಬಟ್ ಆದರೆ ಕೆಲವೊಂದು ಸಲ ಆ ವ್ಯಕ್ತಿನ ಎದುರಾಕೊಂಡ್ರೆ ನಿಮಗೆ ಮಾನಸಿಕವಾದ ನೋವನ್ನು ಕೂಡ ಅವರು ಕೊಡುವ ಸಾಧ್ಯತೆ ಇದೆ. ತುಂಬಾ ಅತಿಯಾಗಿ ಹೆಚ್ಕೊಳ್ಳೋದಕ್ಕೆ ಹೋಗಬೇಡಿ ಈ ವ್ಯಕ್ತಿನ. ಎಷ್ಟು ಪ್ರೀತಿ ವಿಶ್ವಾಸ ಕೊಟ್ಟಿರ್ತಾರೆ ಅಷ್ಟು ಹರ್ಟ್ ಮಾಡ್ತಾರೆ. ಇಲ್ಲಿ ಸೆಂಟರ್ಡ್ ಎನರ್ಜಿ ಬಂದು ಸಂಬಂಧನ ಉಳಿಸ್ಕೊಳ್ಬೇಕು, ಸಂಬಂಧನ ಚೆನ್ನಾಗಿಟ್ಕೊಳ್ಬೇಕು ಅನ್ನುವ ಫೀಲ್ ನಿಮಗಿದೆ. ಫೀಲ್ ನಿಮಗಿದ್ರೂ ಕೂಡ ಈ ಹಿಂದೆ ಕೂಡ ಅದೇ ಫೀಲ್ ಇರೋದ್ರಿಂದನೇ
ಇದೇ ವಿಚಾರಕ್ಕೆ ನೀವು ಬಹಳಷ್ಟು ನೋವು ಕೂಡ ತಿಂದಿದ್ದೀರಿ ಅನ್ನೋದು ತೋರಿಸುತ್ತೆ. ಇಲ್ಲಿ ಸಂಬಂಧ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಈ ಹಿಂದೆನೂ ನಿಮ್ಗೆ ಮನಸ್ಸಿದೆ, ಮುಂದೆನೂ ಕೂಡ ಮನಸ್ಸಿರುತ್ತೆ. ಬಟ್ ಇದರಿಂದನೇ ಕೂಡ, ಈ ಸಂಬಂಧದಿಂದನೇ ಕೂಡ ನಿಮ್ಮಿಬ್ಬರ ನಡುವೆ ಬಹಳಷ್ಟು ನೋವು ತಿಂದ್ರೂ ಕೂಡ ಆ ವ್ಯಕ್ತಿಯೊಟ್ಟಿಗೆ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡೋದು. ಒಂದಷ್ಟು ಈ ವ್ಯಕ್ತಿಯ ಜೊತೆಗೆ ಆಗಿರ್ಬೋದು, ಈ ವ್ಯಕ್ತಿನ ಕೆಲಸದಿಂದ ಆಗಿರ್ಬೋದು, ಅಥವಾ ಈ ವ್ಯಕ್ತಿಯ ಯಾವುದೇ ಒಂದು ಫಿನಾನ್ಷಿಯಲಿ ಹೆಲ್ಪ್ ಇರ್ಬೋದು, ಏನೇ ಇರ್ಬೋದು. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡುವ ರೀತಿ ಈ ವ್ಯಕ್ತಿ ಇಲ್ಲ. ಸೊ ಈ ವ್ಯಕ್ತಿ ಹತ್ರ ನೀವು ಒಂದಷ್ಟು ನೀಟಾಗಿ ಹ್ಯಾಂಡಲ್ ಮಾಡೋದೇ ಉತ್ತಮ. ಅಂದರೆ ಈ ಕಡೆ ನೀವು ಜಗಳ ಆಡ್ತಾ ಇದ್ದೀರಾ ಅಂತನೂ ಅಲ್ಲ, ಅಥವಾ ಕೋಪದಿಂದನೂ ಅಲ್ಲ, ಅಥವಾ ಯಾಕೆ ಅಂದರೆ ಈ ವ್ಯಕ್ತಿ ಏನು ಹೇಳ್ತಾರೆ, ನೀವು ಏನಾದರೂ ಕೋಪದಿಂದ ಆಗಿರ್ಬೋದು ಏನೇ ರಿಯಾಕ್ಟ್ ಮಾಡಿದ್ರೆ ಈ ವ್ಯಕ್ತಿಗೆ ಗೊತ್ತಿದೆ ನಿಮ್ಮ ಲೈಫ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅಥವಾ ನಿಮ್ಮನ್ನು ಹೇಗೆ ಕುಗ್ಗಿಸ್ಬೇಕು ಅನ್ನುವ ವಿದ್ಯೆ ಎಲ್ಲ ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗೆ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಇಲ್ಲಿ ಈ ವ್ಯಕ್ತಿಯ ವಿಚಾರಕ್ಕೆ ಬಂದಾಗ, ನೀವೇನಾದರೂ ಫಿನಾನ್ಷಿಯಲಿ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಿ ಅಂತ ಅಂದಾಗ, ಆ ಫಿನಾನ್ಷಿಯಲಿ ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಮಟ್ಟಿಗೆ ಈ ವ್ಯಕ್ತಿ ಕೊಡಲ್ಲ. ನಿಮ್ಮ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ಗಳು ಇವರು ಫುಲ್ಫಿಲ್ ಮಾಡೋದಿಲ್ಲ. ಹಾಗೆ ನೀವು ಕೂಡ ಇವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಏನಾದರೂ ಮಾಡಿದ್ರೆ ಅದರಿಂದ ಕೂಡ ಹೊಡೆತ ತಿನ್ನುವ ಸಾಧ್ಯತೆ ಜಾಸ್ತಿ ಇದೆ. ಒಂದಷ್ಟು ಕೆಲಸಗಳ ವಿಚಾರವಾಗಿ ಕೆಲಸಗಳನ್ನ ನೀವು ಈ ವ್ಯಕ್ತಿ ಜೊತೆಗೆ ಡೀಲ್ ಮಾಡಿ. ನಿಮ್ಗೇನಾದರೂ ಕೆಲಸ ಆಗಬೇಕು ಅನ್ನೋದಾದರೆ ಆ ವ್ಯಕ್ತಿಯೊಟ್ಟಿಗೆ ಹೇಳಿ. ಏಕೆಂದರೆ ಅವರು ನಿಮಗೆ ನಿಮ್ಮ ಕಣ್ಮುಂದೆನೇ ಗೊತ್ತಿದೆ, ಆ ಕೆಲಸ ಆಗುತ್ತೆ ಅನ್ನೋದು ಗೊತ್ತಿರುತ್ತಲ್ವಾ. ಸೊ ಆ ವ್ಯಕ್ತಿ ನಿಮ್ಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ, ಆ ಕೆಲಸ ಮಾಡಿಕೊಡ್ಲೇಬೇಕಾಗತ್ತೆ. ಯಾವುದೇ ಕೆಲಸ ಆಗಿರಲಿ, ಅದು ಏನೇ ವಿಚಾರ ಆಗಿರಲಿ, ಅವ್ರಿಗೆ ನೀವು ಹೆಲ್ಪ್ ಮಾಡೋದು, ನಿಮ್ಗೆ ಅವ್ರು ಹೆಲ್ಪ್ ಮಾಡೋದು ಇಷ್ಟರಲ್ಲೇ ಇರಲಿ. ಅದು ದೀರ್ಘಕಾಲಕ್ಕೆ ಹೆಲ್ಪ್ ಮಾಡ್ತಾರೆ, ದೀರ್ಘಕಾಲ ಹೀಗೇ ಇರುತ್ತೆ ಈ ಸಂಬಂಧ ವಿಶ್ವಾಸಗಳು. ಈ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ ದಯವಿಟ್ಟು ಬೇಡ ಆ ವ್ಯಕ್ತಿ ವಿಚಾರವಾಗಿ. ನಿಮಗಿರೋ ಎಮೋಷನ್ಸ್ ಆ ವ್ಯಕ್ತಿಗಿಲ್ಲ. ಆ ವ್ಯಕ್ತಿ ನಿಮಗೆ ಬರೀ ನೋವೇ ಕೊಟ್ಟಿದ್ದಾರೆ, ಬರೀ ನಿಮ್ಮ ಬೆನ್ನ ಹಿಂದೆ ಮಾತಾಡ್ಕೊಳ್ಳೋ ಅಂಥದ್ದೇ ಕೊಟ್ಟಿದ್ದಾರೆ. ಅಥವಾ ನೀವು ಎಷ್ಟೇ ಸರಿಯಾಗಿದ್ದರೂ, ನೀವು ಎಷ್ಟೇ ಅವ್ರನ್ನ ಕೇರ್ ಮಾಡಿದ್ರು, ಕನ್ಸನ್ನು ತೋರಿಸಿದ್ರು, ಎಷ್ಟೇ ಅವ್ರನ್ನ ನೀವು ಒಂದು ದೊಡ್ಡ ಸ್ಥಾನಕ್ಕೆ ಇಟ್ಟಿದ್ರು, ಆ ವ್ಯಕ್ತಿ ನಿಮ್ಮನ್ನು ಮುಂಚೆಯಿಂದನೂ ಈಗ ತನಕನೂ ನಿಮ್ಮ ಬೆನ್ನ ಹಿಂದೆ ಬರೀ ಅವರು ನೋವು ಕೊಡುವ ಕೆಲಸಗಳೇ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ವ್ಯಕ್ತಿನ ನೀವು ನಂಬಬಹುದಾ ಅಂತ ಹೇಳಿದ್ರೆ ಅತಿಯಾಗಿ ನಂಬುವ ಅವಶ್ಯಕತೆಗಳಿಲ್ಲ. ಈ ವ್ಯಕ್ತಿಯ ಹತ್ತಿರ ಏನಾದರೂ ಕೆಲಸ ಮಾಡಿಸ್ಕೊಳ್ಳೋದಿದ್ರೆ ನೀವು ಆಬ್ವಿಯಸ್ಲಿ ಆ ಕೆಲಸನ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ, ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಸೊ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡಿದಿರಿ, ಈ ಪೈಲಿರುವ ಸ್ಟೋನ್ ಯಾರು ಚೂಸ್ ಮಾಡಿದ್ರಿ ನೋಡೋಣ. ಈ ವ್ಯಕ್ತಿನ ನೀವು ನಂಬಬಹುದಾ? ಆ ವ್ಯಕ್ತಿ ಯಾರಾದರೂ ಸರಿಯೇ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಸೆಕೆಂಡ್ ಕಾರ್ಡ್ ರೀಡಿಂಗ್ ಏನಿದೆ ಈ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಆ ವ್ಯಕ್ತಿಯ ವ್ಯಕ್ತಿತ್ವ ಏನು, ನೀವು ಅವರ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದ್ರಿ ಅನ್ನೋದು ನೋಡೋಣ. ಓಕೆ, ಈ ವ್ಯಕ್ತಿ ಅತಿಯಾಗಿ ತಾಳ್ಮೆ ಇರುವಂಥ ವ್ಯಕ್ತಿ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ಒಂದಷ್ಟು ಕೆಲಸ ಕಾರ್ಯಗಳಿಗೆ ಅವರು ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿ. ಈಗ ಅವರ ಪರಿಸ್ಥಿತಿ ಕೂಡ, ಅವರು ಹಣದ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಅದಕ್ಕೆ ಅವರು ಪ್ರಿಫರೆನ್ಸ್ ಕೊಡುವಂತಹ ವ್ಯಕ್ತಿಯಾಗಿದ್ದಾರೆ. ಆ ಸಂದರ್ಭ ಕೂಡ ಅವ್ರಿಗೆ ಹಾಗೆ ಇದೆ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಯಿಂದ ಎಷ್ಟೇ ಈ ಹಿಂದೆ ನೀವು ನೋವು ಪಟ್ಟಿದ್ರು, ಅಥವಾ ಈ ವ್ಯಕ್ತಿ ಏನೇ ನಿಮ್ಮ ಲೈಫ್ನಲ್ಲಿ ಆಟ ಆಡ್ತಿದ್ರು, ಅದಕ್ಕೊಂದು ಅಂತ್ಯ ಕಾಣುವಂಥ ದಿನ ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಅಂತ್ಯ ಕಾಣ್ತೀರಿ. ಇಲ್ಲಿ ಈ ವ್ಯಕ್ತಿ ನಿಮ್ಮೊಟ್ಟಿಗೆ ಚೆನ್ನಾಗಿದ್ದು ಮತ್ತು ಬೇರೆಯವರೊಟ್ಟಿಗೂ ಕೂಡ ನಿಮಗೆ ಗೊತ್ತಾಗ್ದಿರ ನಿಮ್ಮ ವಿಚಾರಗಳನ್ನ ಅವ್ರ ಹತ್ರ ಶೇರ್ ಮಾಡೋದು, ಅಥವಾ ನಿಮಗೆ ಗೊತ್ತಾಗ್ದಿರ ಆ 3ನೇ ವ್ಯಕ್ತಿಯೊಟ್ಟಿಗೆ ನೀವು ಮಾತಾಡೋದಾಗಿರ್ಬೋದು, ಏನೇ ಇರ್ಬೋದು, ಆ ಥರದ್ದೆಲ್ಲ ಈ ವ್ಯಕ್ತಿ ಮಾಡ್ತಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಚಾರಿಯಟ್ ಬಂದಿರೋದ್ರಿಂದ
ನೀವು ಈ ವ್ಯಕ್ತಿಯ ಬೇಕೇ ಬೇಕು, ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬೇಕೇ ಬೇಕು, ಈ ರೀತಿ ಎಲ್ಲ ದಯವಿಟ್ಟು ಹೋಪ್ ಇಟ್ಕೊಳ್ಬೇಡಿ. ನಿಮಗೆ ಎಲ್ಲ ಶಕ್ತಿಯೂ ಇದೆ. ನೀವು ರೆಡಿ ಇಲ್ಲ ಅಷ್ಟೇ. ನೀವೇನಾದರೂ ರೆಡಿ ಆದರೆ, ನನ್ನ ಲೈಫನ್ನು ಯಾವ ರೀತಿ ತಗೊಂಡು ಹೋಗಬೇಕು ನನಗೆ ಗೊತ್ತಿದೆ ಅನ್ನುವ ಮಟ್ಟದಲ್ಲಿ ನೀವೇನಾದರೂ ರೆಡಿ ಆದರೆ, ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ನಿಮಗೆ ಸಪೋರ್ಟಿವ್ ಆಗಿ ಬೇಕು ಅನ್ನೋರು ಯಾವುದೇ ಥರ ಅವಶ್ಯಕತೆ ಇಲ್ಲ. ನಿಮಗೆ ನೀವೇ ಸರಿಸಾಟಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದೆ. ಬಟ್ ಆದರೆ ಮೈಂಡಲ್ಲಿ ಸಾಕಷ್ಟು ಗೊಂದಲಗಳು. ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಗೊಂದಲಗಳು. ಆಗುತ್ತೋ ಇಲ್ವೋ, ಈ ರೀತಿ ನಿಮ್ಮ ಮೈಂಡ್ ಮೆಸೇಜ್ಗಳೇ ನಿಮಗೆ ನೀವೇ ಅದನ್ನು ಕಲ್ಪಿಸ್ಕೊಳ್ತೀರಿ. ಇದಾಗತ್ತಾ ಇಲ್ವಾ, ಅದರಿಂದ ಏನು ಪ್ರಾಬ್ಲಮ್, ಇದರಿಂದ ಏನು ಪ್ರಾಬ್ಲಮ್, ಅವರಿಂದ ಏನು ಪ್ರಾಬ್ಲಮ್, ಇವರು ನನ್ನ ಕೈ ಬಿಟ್ಟು ಹೋಗ್ತಾರಾ, ಅವ್ರು ನನ್ನ ಕೈ ಬಿಟ್ಟು ಹೋಗ್ತಾರಾ, ನನಗೆ ಯಾರೂ ಇಲ್ಲ, ನನಗೆ ಒಂಟಿ, ಇದೆಲ್ಲನೂ ನಿಮ್ಮ ಮೈಂಡಲ್ಲಿ ನಿಮಗೆ ಓಡ್ತಾನೇ ಇರುತ್ತೆ. ಸೊ ಆ್ಯಕ್ಚುಲಾಗಿ ಇಲ್ಲಿ ನಿಮಗೆ ಒಂದು ಸ್ಟ್ರೆಂತ್ ಇದೆ. ನೀವೇನೇ ಕೆಲಸ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ರು, ಏನೇ ವಿಚಾರ ಮಾಡಬೇಕು ಅಂದ್ಕೊಂಡಿದ್ರು, ನಿಮಗೆ ಆ ಕೆಪಾಸಿಟಿ ಇದೆ. ಈ ವ್ಯಕ್ತಿನ ನೀವು ನಂಬಬಹುದಾ ಅಂತ ಹೇಳಿದ್ರೆ, ಈ ವ್ಯಕ್ತಿಗೆ ನೀವು ಇಲ್ಲಿ ಈ ವ್ಯಕ್ತಿ ಇದೇ ರೀತಿ ಇರಬೇಕು, ಅದೇ ರೀತಿ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತೀರಿ. ಬಟ್ ಆದರೆ ಆ ವ್ಯಕ್ತಿ ತಾಳ್ಮೆಯಿಂದನೇ ವರ್ತನೆ ಮಾಡ್ತಾರೆ. ಒಂದಷ್ಟು ನಿಮ್ಮ ಲೈಫಲ್ಲಿ ಆಫ್ ಆ್ಯಂಡ್ ಡೌನ್ ಆಗೋದ್ರಿಂದ ಈ ವ್ಯಕ್ತಿ ನಿಮಗೆ ಒಂದಷ್ಟು ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ. ಈ ವ್ಯಕ್ತಿ ಜೊತೆಗೆ ನನಗೆ ಲೈಫ್ ಇದೆಯಾ, ಅಥವಾ ಈ ಹೆಲ್ದಿ ರಿಲೇಷನ್ಶಿಪ್ಪಾ, ಅಥವಾ ಹೆಲ್ದಿ ರಿಲೇಟಿವ್ಸಾ, ಹೆಲ್ದಿ ಫ್ರೆಂಡ್ಶಿಪ್ಪಾ, ಈ ಥರ ಎಲ್ಲ ನಿಮ್ಮ ಮೈಂಡಲ್ಲೇ ಕನ್ಫ್ಯೂಷನ್ ಶುರು ಆಗುತ್ತೆ. ಯಾಕೆಂದರೆ ಅವ್ರ ಹತ್ರ ನೀವು ಎಷ್ಟೇ ಶೇರ್ ಮಾಡಿ, ಎಷ್ಟೇ ಮಾತಾಡಿ, ಏನೇ ಮಾತಾಡಿ, ಬಟ್ ಅವರು ಒಂದು ತೂಕವಾಗಿ ಸೈಲೆಂಟಾಗಿ ಎರಡೇ ಮಾತಾಡುವಂಥ ವ್ಯಕ್ತಿಯಾಗಿರೋದ್ರಿಂದ ಅಲ್ಲಿ ನಿಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಆ ಮಾತುಗಳು ಆ ವ್ಯಕ್ತಿ ಬಾಯಿಂದ ಬರೋದೇ ಇಲ್ಲ. ಸೊ ಈ ವ್ಯಕ್ತಿನ ನೀವು ನಂಬಬಹುದಾ ಅಂತ ಹೇಳಿದ್ರೆ, ಇಲ್ಲಿ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡಿದಾಗ ಇರಲ್ಲ. ಆ ವ್ಯಕ್ತಿ ಹೇಗಿದ್ದಾರೋ ಹಾಗೇ ಇರ್ತಾರೆ. ಬಟ್ ಕೆಲವೊಂದು ಸಲ ನಿಮಗೆ ಮೋಸ ಮಾಡಿದ್ದು ಇದೆ. ಇಂಟೆನ್ಷನಲಿ ಮೋಸ ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಬರಲ್ಲ. ಆ ವಿಚಾರ ಗೊತ್ತಾದರೆ, ಸಪೋಸ್ ಈಗ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ವಿಚಾರದಲ್ಲಿ ಇದು ನೋಡ್ತಾ ಇದ್ರಿ, ಅಥವಾ ಯಾವುದೋ ಒಂದು ರಿಲೇಟಿವ್ಸ್ ನಡುವೆನೇ ಏನಾದರೂ ನೋಡ್ತಿದ್ರಿ, ನಿಮ್ಮ ಬೆನ್ನಿಂದನೇ ನಿಮ್ಗಾಗದೇ ಇರುವಂಥ ವ್ಯಕ್ತಿಯೊಟ್ಟಿಗೆ ಮಾತಾಡೋದು, ಅದು ನಿಮಗೆ ಸಿಕ್ಕಿಬಿದ್ದಾಗ ಬೇರೆ ರೀತಿ ನಿಮಗೆ ಮ್ಯಾನಿಪುಲೇಟ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಹತ್ರ ಹೇಳ್ದೇ ಇರ್ಬೋದು. ಈ ರೀತಿದೆಲ್ಲ ಮಾಡ್ತಾ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಎಷ್ಟೋ ಸಲ ಆ ವ್ಯಕ್ತಿಯೊಟ್ಟಿಗೆ ನೀವೇ ಮಾತಾಡಿ, ನೀವೇ ಕೂಗಾಟ ಕಿತ್ತಾಟಗಳನ್ನು ಮಾಡಿ, ನೀವೇ ಜಗಳಗಳನ್ನು ತೆಗೆದು, ನೀವೇ ಶಾಂತವಾಗಿದ್ದು, ನಿಮಗೆ ನೀವೇ ಮನಸ್ಸು ನೋವು ಮಾಡ್ಕೊಳ್ತೀರಿ, ನಿಮಗೆ ನೀವೇ ಹರ್ಟ್ ಮಾಡ್ಕೊಳ್ತಾ ಇದ್ದೀರಿ. ಇಲ್ಲಿ ಆ ವ್ಯಕ್ತಿ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಆ ವ್ಯಕ್ತಿನ ನಂಬಬಹುದು, ಇಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಬಟ್ ಆ ವ್ಯಕ್ತಿ ಹೆಂಗಿದ್ದಾರೆ ಅಂತ ಹೇಳಿದ್ರೆ, ನಂಬಬಹುದು ಅಂತ ಹೇಳಿದ್ರೆ ಅತಿಯಾಗಿ ಅಲ್ಲ. ಯಾಕೆಂದರೆ ಈ ವ್ಯಕ್ತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡುವ ರೀತಿ ಇರೋದಿಲ್ಲ, ಆಯಿತಾ. ಅವ್ರ ಲೈಫಲ್ಲಿ ಅವ್ರು ಹೇಗೆ ಬೇಕೋ ಆಗಿರ್ತಾರೆ. ಅವ್ರ ಲೈಫಲ್ಲಿ ಹೇಗಿದ್ದಾರೋ ಹಾಗೇ ಇದ್ದಾರೆ. ನಿಮಗೋಸ್ಕರ ಆಗಲಿ ಮತ್ತೊಬ್ಬರಿಗೋಸ್ಕರ ಆಗಿರಲಿ ಆ ವ್ಯಕ್ತಿ ಚೇಂಜ್ ಆಗುವಂಥ ವ್ಯಕ್ತಿ ಅಲ್ಲ. ಸೊ ಇದರಿಂದ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರಿಗೊಂದಷ್ಟು ಜವಾಬ್ದಾರಿ ಇಲ್ಲ ಅಂತನೋ, ಅಥವಾ ಇವ್ರು ನನ್ನಿಂದ ಏನೋ ಮಾಡ್ತಿದ್ದಾರೆ ಅಂತನೋ, ಅಥವಾ ಏನೋ ಒಂದು ನೀವೇ ತಿಳ್ಕೊಂಡು ನೀವೇ ಒಂದಷ್ಟು ದೂರ ಹೋಗುವಂಥದ್ದು, ನೀವೇ ಅವ್ರನ್ನ ಬ್ಲಾಕ್ ಮಾಡುವಂಥದ್ದು, ಅಥವಾ ನೀವೇ ಅವರಿಂದ ಮಾತಾಡೋದು ಇದಕ್ಕಿದ್ದಾಗೆ ಸಡನ್ನಾಗಿ ನಿಲ್ಲಿಸೋವಂಥದ್ದು, ಈ ರೀತಿ ಎಲ್ಲ ಮಾಡ್ತೀರಿ. ಒಂದಷ್ಟು ತಾಳ್ಮೆ ಕಡಿಮೆ ಇರೋದ್ರಿಂದ ನಿಮಗೆ ನೀವೇ ಈ ಮಂಗನಾಟ ಅಂತ ಹೇಳ್ತಾರಲ್ಲ, ದಯವಿಟ್ಟು ಕ್ಷಮಿಸಿ, ಈ ಪದ ನಾನು ಬಳಸಲೇಬೇಕಾಗತ್ತೆ. ಮಂಗ ಆ್ಯಕ್ಚುಲಾಗಿ ನೀವು ಮಂಗ ಅಂತ ಹೇಳ್ತಾ ಇಲ್ಲ ನಾನು, ನಿಮ್ಮ ಮನಸ್ಥಿತಿ ಮಂಗನಾಗಿದೆ. ಬೇಡದ್ದೆಲ್ಲ ಯೋಚನೆ ಮಾಡೋದು, ಬೇಡದ್ದೆಲ್ಲ ಥಿಂಕ್ ಮಾಡೋದು. ಅವ್ರ ಪಾಡಿಗೆ, ಅವ್ರ ಆರಾಮಾಗೆ, ಅವ್ರ ಕೆಲಸಗಳು, ಅವ್ರ ಟೈಮ್ ಸಿಕ್ಕಾಗ ನಿಮ್ಮೊಟ್ಟಿಗೆ ಚೆನ್ನಾಗಿರೋದು, ನೀವು ಚೆನ್ನಾಗಿ ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ ಒಟ್ಟಿಗೆ ಆರಾಮಾಗಿರೋದು, ಈ ರೀತಿ ಇದ್ದಾರೆ. ಇಲ್ಲಿ ನಿಮ್ಮ ಯೋಚನೆಗಳೇ ವಿಪರೀತ ಏರಿಳಿತಗಳು. ಬೇಡದ್ದೇ ಯೋಚನೆ, ಬೇಡದ್ದೇ ದುಡುಕಿ ಮಾತಾಡೋವಂಥದ್ದು, ಈ ಥರದ್ದೆಲ್ಲ ನೀವೇ ನೋವು ಮಾಡ್ಕೊಳ್ತಾ ಇದ್ದೀರಿ. ನಿಮಗೆ ನೀವೇ ಒಂದಷ್ಟು ತಾಳ್ಮೆ ಇಲ್ದಿರೋ ರೀತಿನೇ ವರ್ತನೆ ಮಾಡ್ತಾ ಇದ್ದೀರಿ ಅಂತಲೇ ಹೇಳ್ಬೋದು. ಇಲ್ಲಿ
ನನಗೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಯಾರೆಲ್ಲ ರಿಲೇಷನ್ಶಿಪ್ ವಿಚಾರದಲ್ಲಿ ನೋಡ್ತಾ ಇದ್ರಿ ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಇದೆ. ಯಾರೆಲ್ಲ ರಿಲೇಟಿವ್ಸ್ ನಡುವೆ ಅಥವಾ ಫ್ಯಾಮಿಲಿ ಆ ವ್ಯಕ್ತಿ ಕೂಡ ನಿಮ್ಮ ಮೇಲೆ ಎಮೋಷನ್ಸ್ಗಳನ್ನ ಇಟ್ಟಿದ್ದಾರೆ. ಕೇರ್ ಇದೆ, ಕನ್ಸರ್ನ್ ಇದೆ, ಬಟ್ ತೋರಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಅವರು ತೋರಿಸ್ಕೊಂಡು ಹಗ್ಲಗ್ಲ ಹೇಳ್ಕೊಂಡು ಆ ರೀತಿ ಮಾಡೋದಕ್ಕೆ ಬರಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ಅವಾಗೇ ಹಾಳಾಗ್ತಾ ಇರೋದು. ಈ ವ್ಯಕ್ತಿ ನನಗೆ ಹೇಳ್ತಾ ಇಲ್ಲ, ಈ ವ್ಯಕ್ತಿ ನನಗೇನು ಇದು ಮಾಡ್ತಾ ಇಲ್ಲ ಅಂದಾಗ್ಲೇ, ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಾಗ್ಲೇ ನಿಮ್ಗೆ ಅದು ಹರ್ಟ್ ಆಗ್ತಾ ಇದೆ. ಇಲ್ಲಿ ಆ ವ್ಯಕ್ತಿನ ನೀವು ನಂಬೋದು, ಬಟ್ ಆದರೆ ನಿಮ್ಮ ಮನಸ್ಥಿತಿನೇ ದಯವಿಟ್ಟು ನೀವು ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಮೈಂಡ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಈ ರೀತಿ ನೋಡಿ, ಈ ರೀತಿ ಗಿಜಿ ಮಾಡಿಸ್ತಾ ಇದೆ. ನಿಮ್ಮ ತಲೆಯಲ್ಲಿ ಈಗ ಯೋಚನೆ ಮಾಡ್ತೀರಿ, ಬಹುಶಃ ಈ ರೀಡಿಂಗ್ ನೋಡಿ ಒಂದಷ್ಟು ಸಮಾಧಾನ ಆಗ್ತೀರಿ. ಹೌದು, ನಾನೇ ಪದೇ ಮೆಸೇಜ್ ಮಾಡಿದೆ, ಹೌದು ನಾನೇ ಹರ್ಟ್ ಮಾಡಿದೆ, ಅಥವಾ ನಾನೇ ಜಗಳ ಆಡಿದೆ, ನಾನೇ ಸ್ಟಾರ್ಟ್ ಮಾಡಿದ್ದು ಅಂತ ಅಂದ್ಕೊಂಡು ಸೈಲೆಂಟ್ ಆಗ್ತೀರಿ. ಮತ್ತು ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಆ ವ್ಯಕ್ತಿ ನನ್ನ ಹಿಂದೆ ಏನಾಗ್ತಿದೆ, ನನ್ನ ಅದು ಇದು ಬ್ಲಾ 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 ವಿಪರೀತ ತಲೆಗೆ ಏನೇನೋ ಹಾಕ್ಕೊಳ್ಳೋದು. ಆ ವ್ಯಕ್ತಿ ಕೂಲಾಗಿ ಇದೇ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ನಿಮ್ಮ ಮುಂದೆ. ನೀವೇನಾದರೂ ಮಾಡ್ಕೊಳ್ಳಿ, ಅವ್ರು ಇರೋದೇ ಹೇಗೆ. ನೀವು ಚೆನ್ನಾಗಿ ಮಾತಾಡಿಸಿದ್ರ ಅವರು ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ. ನೀವು ಚೆನ್ನಾಗಿ ಮಾತಾಡ್ಸಲ್ವಾ ಅವರು ಕೂಡ ಸೈಲೆಂಟ್ ಆಗ್ತಾರೆ. ಬಟ್ ಅವ್ರ ಮೈಂಡಲ್ಲಿ ಇರುತ್ತೆ, ಯಾಕೆ ಈ ಥರ ಆಗ್ತಿದೆ, ಏನು ಮಾಡ್ತಿದ್ದಾರೆ ಏನು ಅಂತ ಇರುತ್ತೆ. ಬಟ್ ಆದರೆ ಅವರು ಈ ರೀತಿ ತಾಳ್ಮೆಯಿಂದ ಇರುವಂಥ ವ್ಯಕ್ತಿ. ನಿಮಗೆ ದಯವಿಟ್ಟು ಈ ಸೆಕೆಂಡ್ ಕಾರ್ಡ್ ಯಾರು ನೋಡಿದಿರಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ನೀವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ ವ್ಯಕ್ತಿನ ನಂಬಬಹುದಾ ಅಂತ ಹೇಳಿದ್ರೆ ಎಸ್, ಆ ವ್ಯಕ್ತಿನ ನಂಬಬಹುದು. ಆ ವ್ಯಕ್ತಿ ಇರೋದೇ ಹಾಗೆ. ಯಾರನ್ನು ಮೆಚ್ಚೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಆ ವ್ಯಕ್ತಿ ಬದಲಾಗೋಲ್ಲ. ಆ ವ್ಯಕ್ತಿ ಇರೋದೇ ಹೀಗೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.